ಜ್ಞಾನಿಗಳ ಸಹಕಾರದಿಂದ ನಡೀತಾ ಇದೆ. ನಿಜವಾಗ್ಲೂ ಈ ಅವಕಾಶ ನಮಗೆ ಕೊಟ್ಟಿರೋದು ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ ಮತ್ತು ಗುರುಮಾತೆ ಸ್ವರ್ಣಮಾಲಮ್ಮನವರು. ಅದೇ ಲೆವೆಲಲ್ಲಿ ನಾನು ಡಿವೈನ್ ಸೋರ್ಸ್ ಆಗಿ ನಿರ್ಮಲಾ ಅಮ್ಮನವ್ರನ್ನೂ ತೊಗೋತೀನಿ, ಲಕ್ಷ್ಮೀ ಮೇಡಮ್ ಅವ್ರನ್ನೂ ತೊಗೋತೀನಿ. ಅವರೆಲ್ಲ ಎಂಟರ್ಟೈನ್ಮೆಂಟ್ ಸೋರ್ಸು, ಸುರೇಂದ್ರ ಕುಮಾರ್ ಸಾರ್ ಕೂಡ. ಅಂದರೆ ನಾನು ಅವರಲ್ಲಿ ಇಲ್ಲ ನಿಂತ್ಕೊಳ್ಳಿ, ಎಲ್ಲ ನೀವು ಕೂತ್ಕೊಳ್ಳಿ. ಅವರೆಲ್ಲರೆಲ್ಲ ನಾನು ಪರಮಾತ್ಮ ಸ್ವರೂಪ ನೋಡಿದ್ದೀನಿ. ಅವರಿಂದ ನಾನು ಕಲಿಯೋದು ತುಂಬ ಇದೆ, ಒಂದೊಂದು ಕಲಿಯೋದಿದೆ. ಮೊನ್ನೆ ಒಂದು ಮೆಸೇಜ್ ಏನೋ ಬಂದಿತ್ತು ನನಗೆ, ಇವರು ಪಿಳ್ಳೈ ಸಾರಿಂದನೂ ಒಂದು ಕರೆಕ್ಷನ್ ಆಯಿತು ನನಗೆ. ಏನೋ ಒಂದು ನೆಗೆಟಿವ್ ಮೆಸೇಜ್ ಬಂದಿತ್ತು. ನಾನು ನೆಗೆಟಿವ್ ಮೆಸೇಜ್ ಸ್ಪ್ರೆಡ್ ಮಾಡಬಾರ್ದು ಅಂತ ಹೇಳಿದೆ. ಬಟ್ ಹೂ ಆಮ್ ಐ ಅಂತ ನನಗೆ ಕ್ವಶನ್ ಬಂತು. ಆಮೇಲೆ ಇಟ್ ಈಸ್ ದೇರ್ ವ್ಯೂ, ಸೊ ಐ ಶುಡ್ ನಾಟ್ ಕಮೆಂಟ್ ಅಂತ ನಾನು ಕರೆಕ್ಷನ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮಾಸ್ಟರ್. ಅದನ್ನು ನಾವು ಕಲಿತಾನೇ ಇರಬೇಕು ಲೈಫಲ್ಲಿ ಅಂತ. ಮತ್ತು ನಾನು ಚಿಕ್ಕದಾಗಿ ನಾನು ಎಕ್ಸ್ಪೀರಿಯನ್ಸ್ ಹೇಳ್ಬಿಡ್ತೀನಿ. ನನಗೆ ಈ ಧ್ಯಾನಕ್ಕೆ ಕರ್ಕೊಂಬಂದು ಅವ್ರ ಮೇಡಮ್ ಮತ್ತು ಲೀಲಾವತಿ ಮೇಡಮ್ ಅಂತ, ಅವರಿಗೆ ಶತಕೋಟಿ ಪ್ರಣಾಮಗಳು. ಅವ್ರು ನನಗೆ ಪರಿಚಯ ಮಾಡಿಕೊಟ್ರು. ಈ ಥರ PMC ಕನ್ನಡದಲ್ಲಿ 26 ನಿಮಿಷ ಒಂದು ಮಾರ್ಗದರ್ಶನ ಧ್ಯಾನ ಆಗಿದೆ. ಅದನ್ನು 41 ದಿವಸ ಮಾಡಬೇಕು ಅಂದರು. ನಾನು ಹಾಕೊಂಡು ಕೂತಿದ್ದೀನಿ ಅಷ್ಟೇ, ನಾನು ಏನು ಗೊತ್ತಿಲ್ಲ. ಯಾವುದೇ ಕೂತಿದ್ದ ದಿವಸನೇ ಶಿರಡಿ ಸಾಯಿಬಾಬಾ ಅವರು ನನಗೆ ಧ್ಯಾನದಲ್ಲಿ ಅದು ಬಂದಿದ್ದೆ. ನಾನು ಬಾಬಾ ಕನೆಕ್ಟ್ ಆದೆ. ಆ 41 ದಿವಸನೂ ನಾನು ಜಾಯಿನ್ ಆಗಿ ಆ ಕ್ಲಾಸಸ್ ಎಲ್ಲ ಕೇಳಿಕೊಂಡು, ಇದು ನಾನು ಬಂದಿರೋದು ಇದಕ್ಕೋಸ್ಕರ ಪರ್ಪಸ್ ಆಫ್ ಲೈಫ್ ಬಂದು ಅವತ್ತು ಪಣ ಕೊಟ್ಟಿರೋದು. ಇವತ್ತು ನನ್ನ ಮನೆಗೆ ಉಸಿರಿರೋ ತಕ್ಕೇನೆ ಧ್ಯಾನ ಮಾರ್ಗ, ಧ್ಯಾನ ಪ್ರಚಾರ, ನಾನು ಸಂಚಾರಿ ಧ್ಯಾನ ಪ್ರಚಾರ ಮಾಡೋಕ್ಕೆ ನಿಂತಿದ್ದೀನಿ. ಸುರೇಂದ್ರ ಸರ್ ಸಹಕಾರದಿಂದ ಇದ್ದೀನಿ. ಇವತ್ತು ಅದ್ಭುತವಾಗಿ ಧ್ಯಾನ ಇದರಲ್ಲಿ ದಿಂಡು ಗೌರ್ಮೆಂಟ್ ಸ್ಕೂಲಲ್ಲಿ ನನಗೆ ಅವಕಾಶ ಸಿಕ್ತು. ಇದು ನೆನೆ ರಾತ್ರಿ ಅರೌಂಡ್ 7:45ನಲ್ಲಿ ನನಗೆ ಅವಕಾಶ ಸಿಕ್ತು. ಇಲ್ಲೂ ಇದೆ ಅಲ್ಲೂ ಇದೆ, ಏನು ಮಾಡೋದು. ಆಮೇಲೆ ಸುಜಾತ ಅವರಾಗೆ ಫೋನ್ ಮಾಡಿದ್ರು. ಸೋಲ್ಸ್ ಏನಾಗುತ್ತೆ ಅಂದರೆ ನಮ್ಗೆ ಏನು ಬೇಕೋ ಅವರೇ ಫೋನ್ ಮಾಡ್ತಾರೆ. ನನಗೆ ತುಂಬ ಅನುಭವ ಆಗಿದೆ. ಮೇಡಮ್ ನಾನು ಏನೇನು ತೊಗೊಂಡೋಗ್ಬೇಕು ಅಂದರು. ಆಮೇಲೆ ನಿರ್ಮಲಾ ಮೇಡಮ್ ಬರ್ತಾ ಇದ್ದಾರೆ. ಸರಿ, ಇಲ್ಲಿ ಮ್ಯೂಸಿಕ್ ಕನೆಕ್ಟ್ ಮಾಡಬೇಕಲ್ಲ, ಬೈ ಚಾರ್ಜ್ ಲೇಟ್ ಆದರೆ ಅಮ್ಮ ಬಂದಿರ್ತಾರೆ, ಅವ್ರು ಕನೆಕ್ಟ್ ಮಾಡ್ತಾರೆ ಅಂತ. ಅಲ್ಲಿ ನಾವು ತುಂಬ ಟೀಚರ್ಸ್ ಎಲ್ಲ ಏನು ಡಿವಿನಿಟಿ ಇದೆ ಗೌರ್ಮೆಂಟ್ ಸ್ಕೂಲಲ್ಲಿ ಅಂದರೆ ತುಂಬ ಚೆನ್ನಾಗಿದೆ ಮಾಸ್ಟರ್ಸ್. ನಾವು ಅಂದ್ಕೊಂಡಂಗೆ ಇಲ್ಲ ಗೌರ್ಮೆಂಟ್ ಸ್ಕೂಲ್ ಇವಾಗ ತುಂಬ ಎಲ್ಲ ಎಂಟರ್ಟೈನ್ಮೆಂಟ್ ಮಾಸ್ಟರ್ಸ್ ಇದ್ದಾರೆ. ತುಂಬ ಖುಷಿ ಆಯಿತು ಅಲ್ಲಿ. ಮತ್ತು ನಾನು ಧ್ಯಾನಕ್ಕೆ ಬಂದಾಗ ನನಗೆ 5,000 ರೂಪಾಯಿ ತಿಂಗಳಿಗೆ ಆಗ್ತಾಯಿತ್ತು. ನನಗೆ IBP ಇತ್ತು, 15 ವರ್ಷ ಇತ್ತು, ಸ್ಪಾಂಡಿಲೈಸಿಸ್ ಇತ್ತು, ಆರ್ಥರೈಟಿಸ್ ಇತ್ತು, ಅಸಿಡಿಟಿ ಇತ್ತು, ಅಲರ್ಜಿ ಇತ್ತು. ಎಲ್ಲನೂ ನಾನು ಈ ಅಲರ್ಜಿ ಅಸಿಡಿಟಿಯನ್ನು 41 ದಿವಸದಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ. 9 ತಿಂಗಳಲ್ಲಿ ಪ್ರತಿಯೊಂದು ಕಾಯಿಲೆಯನ್ನು ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಬ್ಲಡ್ ಥಿನ್ನರ್ ತಗೋತಾ ಇದ್ದೆ, DVT ಅಂತ ಹೇಳ್ತಾರೆ, ಬ್ಲಡ್ ಕ್ಲಾಟು. ಅದಕ್ಕೆ ಲೈಫ್ ಲಾಂಗ್ ತನಕ ಮೆಡಿಸಿನ್ ತಗೋಬೇಕು. ನನಗೆ ಈ ಟೈಮಲ್ಲಿ ನಾನು ಪತ್ರಿ ಸರ್ ಜೊತೆಗೂ ನಾನು ಗಿರಿಸ್ವಾಮಿ ಸಾರ್ನ ತಗೋತೀನಿ. ಅವ್ರು ಕಣ್ಣಿನ ಡಾಕ್ಟ್ರು. ಅವರು ಯೋಗ ಕ್ರಿಯೆ ಅಂತ ಏನೋ ಒಂದು ಹೇಳಿದರು. ಅದನ್ನು ಮಾಡಿಕೊಂಡು ನೀನು ನಿನ್ನ ಕಾಯಿಲೆಯನ್ನು ವಾಸಿ ಮಾಡಿಕೊಂಡು ವರ್ಲ್ಡಲ್ಲಿ ನೀನು ಒಬ್ಬಳು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ ಹೇಳಿದರು. ಆಮೇಲೆ ನಿನಗೆ ಇದೇ ಜನ್ಮ ಕೊನೆ ಆಗಬೇಕು ಅಂದರೆ ಇದನ್ನೇ ಕೊನೆ ಮಾಡ್ಕೊಂಡು ನೀನು ಅಂತ ಹೇಳಿದರು. ಅದೇನೇ ಇದನ್ನು ಇಟ್ಕೊಂಡು ನಾನು ಅದನ್ನೇ ಧ್ಯೇಯ ಇಟ್ಕೊಂಡು ನನ್ನ ಕಾಯಿಲೆ ಎಲ್ಲ ವಾಸಿ ಮಾಡ್ಕೊಂಡಿದ್ದೀನಿ. 8 ತಿಂಗಳಿಂದ ನಾನು ಒಂದು ಮೆಡಿಸಿನ್ನು ತಗೋತಾ ಇಲ್ಲ. ಅದು ಸಾಯಿಬಾಬಾ ಅವ್ರ ಕಾನ್ಷಿಯಸ್ಸಿಂದ, ಪತ್ರಿ ಸರ್ ಕಾನ್ಷಿಯಸ್ಸಿಂದ. ಮತ್ತು ನಾವು ಯಾವಾಗ ಯೂನಿವರ್ಸಿಗೆ ಸರೆಂಡರ್ ಆಗ್ತೀವೋ ಯೂನಿವರ್ಸನ್ನು ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾನು. ನನ್ನಿಂದ ಏನೂ ಇಲ್ಲ, ಎಲ್ಲ ಯೂನಿವರ್ಸ್ ನಡೆಸ್ತಾ ಇದೆ. ಅವಕಾಶ ಬರ್ತಾ ಇದೆ, ನಾವು ಮಾಡ್ತಾ ಇದ್ದೀವಿ ಸರ್. ನಾನು ನಿಮಿತ್ತ ಮಾತ್ರ. ನನ್ನಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ನಾನು ಕೃತಜ್ಞತೆ ಹೇಳ್ತೀನಿ. ಯಾರ್ಯಾರು ಇದಕ್ಕೆ ಸಹಕಾರ ಕೊಡ್ತಾಯಿದ್ರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರಿಗೂ ಶತಕೋಟಿ ಪ್ರಣಾಮ.